ಗುಂಡ್ಲುಪೇಟೆಯ ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿರುವುದು ಆದಿವಾಸಿ ಜನಾಂಗದ ನಾಯಕ ಬಿರ್ಸಾ ಮುಂಡಾರವರು. ಇವರು ಜನಿಸಿದ್ದು 15 ನವೆಂಬರ್ 1875 ಜೂನ್ 9ರಂದು. ಇವರು ಆದಿವಾಸಿ ಜನಾಂಗದ ಒಂದು ಮುಖ್ಯ ನಾಯಕರು. ಇವರು ಬಹಳಷ್ಟು ಹೋರಾಟಗಳನ್ನು ನಡೆಸಿದ್ದಾರೆ. ಇವರು ನಡೆಸಿದ ಹೋರಾಟಗಳಲ್ಲಿ ಅತಿ ಅಮೂಲ್ಯವಾದ ಹೋರಾಟಗಳು ಅಂತಂದರೆ, ಸಾಮಾನ್ಯ ಮನುಷ್ಯನಿಗೆ ದೊರೆಯಬೇಕಾದ ಕೆಲವು ಹಕ್ಕುಗಳನ್ನು ದೊರೆಯಿಸಲು ಹೋಲುವಾಗಿ ಇವರು ಬಹಳಷ್ಟು ಹೋರಾಟಗಳು ಮತ್ತು ಜನರಿಗೆ ಧೈರ್ಯವನ್ನು ತುಂಬುವ ಕೆಲಸಗಳನ್ನು ಮಾಡಿದ್ದಾರೆ. 30ನೇ ವರ್ಷದ ವಿಶ್ವ ಆದಿವಾಸಿ ದಿನಾಚರಣೆ ಸಂದರ್ಭದಲ್ಲಿ ಆದಿವಾಸಿ ಸಂಘಟನೆಯ ಮುಖ್ಯಸ್ಥರು ಅವರ ಮೂಲಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ದಿನ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ಮತ್ತು ಹಾಗೂ ಇತರೆ ಪರಿಸರ ಸಂಘಟನೆ ಇತರೆ ಸಂಘಟನೆಗಳಿಂದ ನಾವು ಅವರ ಸಹಯೋಗದಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 1994ರಲ್ಲಿ ವಿಶ್ವಸಂಸ್ಥೆ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಘೋಷಣೆ ಮಾಡ್ತದೆ. 90 ದೇಶಗಳಲ್ಲಿ ನಾವು ವಿಶ್ವಾದ್ಯಂತ 90 ದೇಶಗಳಲ್ಲಿ ಆದಿವಾಸಿಗಳು ನಾವಿದ್ದೀವಿ. 7,000 ವಿವಿಧ ಭಾಷೆಗಳಿಂದ ಆದಿವಾಸಿಗಳು ಕೂಡಿದವರಾಗಿದ್ದೇವೆ. ಹೀಗಾಗಿ ಈ ವಿಶ್ವ ಆದಿವಾಸಿ ದಿನವನ್ನ ಆಗಸ್ಟ್ 9ನೇ ತಾರೀಕು ಏನಿದೆ ವಿಶ್ವ ಆದಿವಾಸಿ ದಿನಾಚರಣೆ, ಇದನ್ನ ಸರ್ಕಾರ ರಜಾ ದಿನವನ್ನಾಗಿ ಘೋಷಣೆ ಮಾಡಬೇಕು, ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಈ ವಿಶ್ವ ಆದಿವಾಸಿ ದಿನಾಚರಣೆ ಯಶಸ್ವಿಗಾಗಿ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕೆಂಬುದಾಗಿ ಈ ಮೂಲಕ ನಾವು ತಮ್ಮಲ್ಲಿ ಮನವಿ ಮಾಡ್ತೇವೆ. ಪೇಟೆ ತಾಲೂಕಿನ ಆದಿವಾಸಿ ಮುಖಂಡರುಗಳು ಹಾಗೂ ಆದಿವಾಸಿ ಜನರ ಒಕ್ಕೂಟದಿಂದ ಏನು ವಿಶ್ವ ಸಂಸ್ಥೆ ವಿಶ್ವ ಆದಿವಾಸಿ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿದೆ, ಆ ಪ್ರಕಾರವಾಗಿ ನಿನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿತ್ತು. ಸೊ ಅದಕ್ಕೂ ಕೂಡ ತುಂಬಾ ಜನ ಬಂದಿದ್ರು. ಅದರ ದಿನವಾಗಿ ಈ ದಿನ ಗುಂಡ್ಲುಪೇಟೆ ತಾಲೂಕಿನ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಆದಿವಾಸಿಗಳ ಎಲ್ಲ ಜನ ಸೇರ್ಕೊಂಡು ಈ ದಿನ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನನ್ನ ಒಬ್ಬ ಮನುಷ್ಯನಾಗಿ ಹೇಳೋದಾದ್ರೆ, ಅವರಿಗೆ ಸಿಗುವ ಹಕ್ಕುಗಳು ಎಲ್ಲವೂ ಸಿಗಬೇಕನ್ನೋದು ಈ ದಿನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ವಿಶ್ವ ಆದಿವಾಸಿ ದಿನಾಚರಣೆ ಮುಂದಿನ ವರ್ಷದಿಂದ ಪ್ರತಿಯೊಬ್ಬರ ಊರಲ್ಲಿ ಆದಿವಾಸಿಗಳ ಊರಲ್ಲಿ ಒಂದು ಹಬ್ಬವಾಗಿ ಆಚರಣೆ ಮಾಡಿಕೊಂಡು ಈ ದಿನವನ್ನ ಆಚರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಆದಿವಾಸಿ ಮುಖಂಡರುಗಳು ತುಂಬಾ ಜನ, ನಾಗಮ್ಮ, ರಾಜೇಂದ್ರ ಅವರು, ಮಾಧುರ್ ಅವರು, ಬಸಮಣಿ ಅವರು, ತಾಯಮ್ಮ ಅವರು, ಅನೇಕ ಜನರು ಮುಖಂಡರು ನಿಮ್ಮ ಹಕ್ಕುಗಳಿಗಾಗಿ ದುಡಿತಾ ಇದ್ರೆ, ಹೋರಾಟ ಮಾಡ್ತಾರೆ. ಅವ್ರ ಬೆಂಬಲವಾಗಿ ಈ ತಾಲೂಕಿನ ಜನರು ಎಲ್ಲರೂ ಕೈ ಜೋಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅವ್ರ ಹಕ್ಕುಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಆದಿವಾಸಿ ದಿನಾಚರಣೆಯ ಶುಭಾಶಯ ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಆದಿವಾಸಿ ಬಿರ್ಸಾ ಮುಂಡಾ. ಇವತ್ತು ಜಗತ್ತಿನಾದ್ಯಂತ ವಿಶ್ವ ಆದಿವಾಸಿಗಳ ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಸಂಭ್ರಮ ಮತ್ತು ಸಡಗರದ ವಿಚಾರ. ಯಾಕೆಂದರೆ ವಿಶ್ವಸಂಸ್ಥೆ ಸುಮಾರು ತನ್ನ ಅಧೀನದಲ್ಲಿ ಬರ್ತಕ್ಕಂಥ 194 ರಾಷ್ಟ್ರಗಳಲ್ಲೂ ಸಹ ಇವತ್ತು ಆದಿವಾಸಿ ದಿನಾಚರಣೆಯನ್ನು ಆಗ್ತಾ ಇದೆ. ಉದ್ದೇಶ ಏನಪ್ಪ ಅಂದರೆ, ಆದಿವಾಸಿಗಳಲ್ಲಿ ಒಂದು ಸಂಸ್ಕೃತಿ, ಸಂಸ್ಕಾರ ಮತ್ತು ಅವರದೇ ಆದ ರೀತಿ ಆಚಾರ ವಿಚಾರಗಳನ್ನು ಈ ಜಗತ್ತಿನಲ್ಲಿ ಉಳಿಸಲೇಬೇಕು ಅನ್ನೋ ಅದಮ್ಯ ವಿಚಾರಗಳ ಇಟ್ಕೊಂಡು ಈ ಜಯಂತಿ ಆಚರಣೆ ಆಗ್ತಿದೆ. ಹಾಗಾಗಿನೇ ಈ ಗಡಿ ತಾಲೂಕಾದಂಥ ಗುಂಡ್ಲುಪೇಟೆಯಲ್ಲೂ ಸಹ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘನೂ ಸಹ ಈ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದು ಇಡೀ ತಾಲೂಕಿಗೆ ಹೆಮ್ಮೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತಿಗೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 200 ಬುಡಕಟ್ಟು ಸಮುದಾಯಗಳು ಇವತ್ತಿಗೂ ನಾಗರಿಕ ಪ್ರಪಂಚದಿಂದ ದೂರ ಉಳಿದು ವಾಸ ಮಾಡ್ತಕ್ಕಂಥದ್ದನ್ನ ನಾವು ಇವತ್ತಿನ ಪ್ರಸ್ತುತ ವ್ಯವಸ್ಥೆ ಕೊಂಡಿದ್ದೀವಿ. ಇವತ್ತು ನಾಗರಿಕ ಪ್ರಪಂಚ ಬೆಳೆದಂತೆ ಬುಡಕಟ್ಟು ಸಮಾಜಗಳು ಸಹ ಆಧುನಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ಆಶಯಗಳ ಇಟ್ಕೊಂಡು ಈ ಜಯಂತಿಗಳನ್ನ ಆಚರಣೆ ಮಾಡ್ತಿದ್ವಿ. ಆದಿವಾಸಿಗಳಲ್ಲಿ ಇವತ್ತಿಗೂ ಸಹ ಕಾಡಲ್ಲೇ ಇದ್ದಂಥ ಸಂಪತ್ತನ್ನು ಉಳಿಸ್ಕೊಂಡು ಮತ್ತು ವನ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡ್ಕೊಂಡು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಸಂಸ್ಕೃತಿ ಇರ್ತಕ್ಕಂಥ ಸಮುದಾಯಗಳು.
ಬಟ್ ಇವತ್ತಿನ ವ್ಯವಸ್ಥೆ ಏನಾಗಿದೆ ಅಂದರೆ ರಾಜಕಾರಣ ಅವರ ಒಂದು ಶ್ರೇಯ ಬುದ್ಧಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಆದರೆ ಈ ಕಾಲಘಟ್ಟದಲ್ಲಿ ಅದು ಸಮರ್ಪಕವಾಗಿ ತಲುಪ್ತಿಲ್ಲ ಅನ್ನೋಕ್ಕಂಥ ಒಂದು ವೈಚಾರಿಕ ತರ್ಕ ಇದೆ ಇವತ್ತಿಗೂ ಸಹ. ಹಾಗಾಗಿ ಅಂತಾರಾಷ್ಟ್ರೀಯ ಆದಿವಾಸಿಗಳ ದಿನ ನಮ್ಮೆಲ್ರಿಗೂ ಸಂಭ್ರಮ ಸಂತೋಷವನ್ನು ಉಂಟು ಮಾಡಿದೆ. ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಸಹ ವಿಚಾರ ದೊಡ್ಡದಿದೆ. ಹಾಗಾಗಿ ಇವತ್ತು ಏನು ನಾವು ಈ ಸಮುದಾಯಗಳ ಪರವಾಗಿ ನಾವೆಲ್ಲರೂ ಧ್ವನಿ ಮಾಡಬೇಕು, ಬೆಂಬಲವಾಗಿ ನಿಲ್ಲಬೇಕು, ಮತ್ತು ಇವರ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸಬೇಕು ಅಂತಕ್ಕಂಥ ವಿಚಾರನ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಎಲ್ರಿಗೂ ಮತ್ತು ಗೆಳೆಯರಾದ ರಾಜೇಂದ್ರ, ಮಾಧು ಅವರು, ಮತ್ತು ಬಾಲಣ್ಣ ಅವರು, ಮತ್ತು ನಾಗರಾಜ್ ಅವರು ಎಲ್ಲರೂ, ಮತ್ತು ಸುರೇಶ್ ಅವರು ಸಾಕಷ್ಟು ಶ್ರಮ ಆಗ್ತಾ ಇದ್ದಾರೆ ನಿಮ್ಮ ಒಂದು ವಿಚಾರದಲ್ಲಿ. ನಿಮ್ಮ ವಿಚಾರಗಳನ್ನು ಮುಂದಿಟ್ಕೊಂಡು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಬಂದವರು. ಅವರಿಗೆ ನೀವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ.